ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಅತಿಥಿ ಉಪನ್ಯಾಸಕರ ಕಾಯಂ ಮತ್ತು ಬಾಕಿ ವೇತನ ಸೇವಾ ಭದ್ರತೆಗಾಗಿ ಜನವರಿ 5ರಂದು ಮುಖ್ಯಮಂತ್ರಿ ಮನೆ ಮುಂದೆ ಧರಣಿ. ಬೂತಲದಿನ್ನಿ ಗ್ರಾಮದಲ್ಲಿ ಅಂಗವಿಕಲರ ಹಾಗೂ ಮಕ್ಕಳ ಗ್ರಾಮ ಸಭೆ. ಪೋಲಿಯೋ ಮುಕ್ತ ಭಾರತದಿಂದ ಸದೃಢ ಸಮಾಜ ನಿರ್ಮಾಣ, ಶಾಸಕ ಬಾಸನಗೌಡ ಬಾದರ್ಲಿ ಅಭಿಮತ. ಸಿಂಧನೂರು ತಾಲೂಕು ಬ್ರಾಹ್ಮಣ ಸಮಾಜದಿಂದ ಹನುಮೇಶ್ ಜಾಹೀರ್ದಾರ್ಗೆ ಸನ್ಮಾನ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಕಳೆದ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರನ್ನು ಕಾಯಂ ಮಾಡಬೇಕು, ಅಲ್ಲಿಯವರೆಗೆ ಸೇವೆಯಲ್ಲಿ ಮುಂದುವರಿಸಬೇಕು, ಇಲ್ಲಿಯವರೆಗೂ ಸರ್ಕಾರದಲ್ಲಿ ಉಳಿದಿರುವ ಬಾಕಿ ವೇತನ ನೀಡಬೇಕೆಂಬ ಹಲವಾರು ಬೇಡಿಕೆಗಳಿಗಾಗಿ ಜನವರಿ 5ರಂದು ಮುಖ್ಯಮಂತ್ರಿ ಮನೆ ಮುಂದೆ ಹೋರಾಟ ನಡೆಸಲಾಗುವುದು ಎಂದು ಉಪಾಧ್ಯಕ್ಷ ಸಿದ್ದಪ್ಪ ಬಾವಿಮನೆ ತಿಳಿಸಿದರು. ಪತ್ರಿಕಾ ಭವನದಲ್ಲಿ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ 2023 ಜನವರಿ 6ರಂದು ನಮ್ಮ ಗೌರವಧನವನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಿ ಅನುಕೂಲ ಮಾಡಿಕೊಟ್ಟರು. ಕಳೆದ ಹಲವಾರು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದ ಅತಿಥಿ ಉಪನ್ಯಾಸಕರು ಅತ್ಯಂತ ಕಡಿಮೆ ಗೌರವಧನಕ್ಕೆ ದುಡಿಯುತ್ತಿದ್ದು 60ನೇ ವಯಸ್ಸಿನವರೆಗೂ ಸೇವೆ ಮುಂದುವರಿಸಲು ಸೇವಾ ಭದ್ರತೆ ನೀಡುವುದಾಗಿ ಕಾಂಗ್ರೆಸ್ ಸರ್ಕಾರ ತನ್ನ ಚುನಾವಣೆ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದೆ. 2024 ಅಕ್ಟೋಬರ್ ತಿಂಗಳಿಂದ ಇಲ್ಲಿ ತನಕ ಸರ್ಕಾರ 20 ಬಾರಿ ನೇಮಕಾತಿ ಪ್ರಕಟಣೆ ಹೊರಡಿಸುವ ಮೂಲಕ ನಾವು ಸೇವೆಯಲ್ಲಿ ಆತಂಕ, ಒತ್ತಡದಲ್ಲಿ ಇರುವಂತೆ ಮಾಡಿದೆ. 40 ಜನ ಅತಿಥಿ ಉಪನ್ಯಾಸಕರು ಜೀವ ಕಳೆದುಕೊಂಡಿದ್ದಾರೆ. ಬೆಳಗಾವಿ ಚಳಿಗಾಲದ ಅಧಿವೇಶನದ ಸದನದ ಮುಂದೆ ಪ್ರತಿಭಟನೆ ನಿರತರಾದ ನಮಗೆ ಆಯುಕ್ತೆ ಮಂಜುಶ್ರೀ, ಉನ್ನತ ಶಿಕ್ಷಣ ಸಚಿವ ಎಂ ಸುಧಾಕರ್, ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರೊಂದಿಗೆ ಈಗಾಗಲೇ ಸಭೆ ನಡೆಸಿ ಇಲ್ಲಿ ತನಕ ಸೇವೆ ಸಲ್ಲಿಸಿದ ಅತಿಥಿ ಉಪನ್ಯಾಸಕರನ್ನು ಸೇವೆಯಿಂದ ಬಿಡುಗಡೆ ಮಾಡದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದು ಸಚಿವ ಸಂಪುಟದಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಅನುಕೂಲವಾಗುವಂತೆ ಯೋಜನೆ ರೂಪಿಸಲಾಗಿದೆ. ಘೋಷಣೆ ಮಾತ್ರ ಬಾಕಿ ಇದೆ ಎಂದು ಹೇಳಿ ನಮ್ಮನ್ನು ಸಮಾಧಾನ ಮಾಡಿದ್ದರು. ನಮ್ಮ ನಿಯೋಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ವಿಚಾರಿಸಿದಾಗ ಸಚಿವ ಸಂಪುಟದಲ್ಲಿ ಈಗಾಗಲೇ ನಿರ್ಧಾರವಾಗಿದೆ, ಇನ್ನೊಂದು ವಾರದಲ್ಲಿ ತಮ್ಮನ್ನು ಕೆಲಸಕ್ಕೆ ಮರು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇನ್ನೊಂದು ಕಡೆಗೆ ಆಯುಕ್ತರ 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಇಂದಿನಿಂದ ಪ್ರಾರಂಭಿಸಲು ಆದೇಶಿಸಿದ್ದಾರೆ. ಇಲ್ಲಿಯ ತನಕ ಸೇವೆ ಸಲ್ಲಿಸಿರುವ ಸುಮಾರು 6,000ಕ್ಕೂ ಹೆಚ್ಚು ಉಪನ್ಯಾಸಕರನ್ನು ಬೀದಿಗೆ ತಳ್ಳಿದಂತಾಗಿದೆ. ಕೂಡಲೇ ಮುಖ್ಯಮಂತ್ರಿಗಳ ಭರವಸೆಯಂತೆ ನಮ್ಮನ್ನು ರಕ್ಷಣೆ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ಒಂದು ವೇಳೆ ರಕ್ಷಣೆ ಮಾಡದೆ ಹೋದರೆ 2026 ಜನವರಿ 5ರಂದು ಮುಖ್ಯಮಂತ್ರಿ ಮನೆ ಮುಂದೆ ಹೋರಾಟಕ್ಕೆ ರಾಜ್ಯದಾದ್ಯಂತ ಕರೆ ಕೊಡುತ್ತಿದ್ದೇವೆ ಎಂದರು. ಈ ವೇಳೆ ತಾಲೂಕು ಕಾರ್ಯದರ್ಶಿ ಅಮೀರ್ ಅಹಮದ್, ಶಂಕರ್ ಗುರಿಕಾರ್, ಮರಿಯಪ್ಪ, ಹನುಮಂತ ಸೇರಿದಂತೆ ಅನೇಕರಿದ್ದರು. ವಿವಿಧ ವಿಷಯದಲ್ಲಿ ಇರತಕ್ಕಂಥ ಅತಿಥಿ ಉಪನ್ಯಾಸಕರು ಸೇವೆಯನ್ನು ಸಲ್ಲಿಸುವ ಮುಖಾಂತರ ಇವತ್ತು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದ ಏಕಸದಸ್ಯ ಪೀಠದಲ್ಲಿ ಕೂಡ ನಾಲ್ಕು ಅತಿಥಿ ಉಪನ್ಯಾಸಕರು ಯಾವುದೇ ಕಾರಣಕ್ಕೂ ಅವರನ್ನ ಸೇವೆಯಿಂದ ಬಿಡುಗಡೆ ಮಾಡಬೇಡಿ ಅಂತಕ್ಕಂಥ ಒಂದು ಏಕಸದಸ್ಯ ಪೀಠದ ಆದೇಶವಿದ್ದರೂ ಸಹ ಇವತ್ತು ಕರ್ನಾಟಕ ರಾಜ್ಯ ಕಾಲೇಜು ಶಿಕ್ಷಣ ಇಲಾಖೆ ಇವತ್ತು ನಾನ್-ಯುಜಿಸಿ ಅತಿಥಿ ಉಪನ್ಯಾಸಕರನ್ನ ಸೇವೆಯಿಂದ ಬಿಡುಗಡೆಗೊಳಿಸಿ ಸುಮಾರು 6,000 ಜನ ನಾನ್-ಯುಜಿಸಿ ಅತಿಥಿ ಉಪನ್ಯಾಸಕರನ್ನ ಸೇವೆಯಿಂದ ಬಿಡುಗಡೆಗೊಳಿಸಿ ಇವತ್ತು ಅವರ ಬದುಕನ್ನ ಅತಂತ್ರಕ್ಕೆ ತಳ್ಳಿರುವಂಥದ್ದು ಬಹಳ ವಿಷಾದಕರವಾಗಿರ್ತಕ್ಕಂಥ ಸಂಗತಿ. ಈ ಎಲ್ಲ ವಿಚಾರವಾಗಿ ಮೊನ್ನೆ ನಡೆದಿರ್ತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ನಾವೆಲ್ಲ ಪ್ರತಿಭಟನೆಯಲ್ಲಿ ಭಾಗವಹಿಸುವ ಮುಖಾಂತರ ಇವತ್ತು ಉನ್ನತ ಶಿಕ್ಷಣ ಮಂತ್ರಿಗಳಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೂಡ ಮನವಿ ಮಾಡಿದ್ರು ಸಹ ಈ ಮನವಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡದೆ ಇವತ್ತು ನಾನ್-ಯುಜಿಸಿ ಅಂತಕ್ಕಂಥ ಒಂದು ನೆಪ ಹೇಳೋದ್ರ ಮುಖಾಂತರ, ಯಾಕಂತೇಳಿದ್ರೆ ಇವತ್ತು ಅರ್ಹತೆಗಿಂತ ಅನುಭವ ಬಹಳ ದೊಡ್ಡದು ಅನ್ನುವಂಥದ್ದು ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಅನೇಕ ಪ್ರಕರಣಗಳಲ್ಲಿ ಆದೇಶವನ್ನು ನೀಡಿದೆ. ತಾಲೂಕಿನ ಬೂತಲದಿನ್ನಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಅಂಗವಿಕಲರ ಹಾಗೂ ಮಕ್ಕಳ ಗ್ರಾಮ ಸಭೆ ನಡೆಸಲಾಯಿತು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸವಿತಾ ಅವರು ಮಾತನಾಡಿ, ಸರ್ಕಾರದಿಂದ ವಿಕಲಚೇತನರಿಗೆ ದೊರೆಯುವ ವಿಶೇಷ ಯೋಜನೆ ಬಗ್ಗೆ ಪುನರ್ವಸತಿ ಕಾರ್ಯಕರ್ತರು ಮಾಹಿತಿಯನ್ನು ನೀಡುವ ಕೆಲಸ ಮಾಡಲಾಗುತ್ತಿದೆ. ಅವರೆಲ್ಲರ ಬಗ್ಗೆ ವಿಶೇಷ ಕಾಳಜಿಯನ್ನು ಗ್ರಾಮ ಪಂಚಾಯಿತಿ ಹೊಂದಿದೆ. ಮೀಸಲು ಅನುದಾನವನ್ನು ಅವರಿಗಾಗಿಯೇ ಅವರ ಬೇಡಿಕೆಗಳಿಗೆ ಸ್ಪಂದಿಸಲಾಗುತ್ತದೆ ಎಂದರು. ಮಕ್ಕಳು ತಮ್ಮ ಹಕ್ಕುಗಳನ್ನು ಅನುಭವಿಸಲು ಹಾಗೂ ಆ ಹಕ್ಕುಗಳಿಗೆ ಚ್ಯುತಿ ಬಂದಾಗ ರಕ್ಷಣೆ ಮಾಡಿಕೊಳ್ಳಲು ಹಾಗೂ ತಮ್ಮ ಬೇಕು ಬೇಡಗಳನ್ನು ಸಮಾಜದ ಮುಂದೆ ನಿರ್ಭಯವಾಗಿ ಹೇಳಿಕೊಳ್ಳಲು ಇರುವ ಒಂದೇ ಒಂದು ವೇದಿಕೆ ಎಂದರೆ ಮಕ್ಕಳ ವಿಶೇಷ ಗ್ರಾಮ ಸಭೆ. ನಾಗರಿಕರು ತಮ್ಮ ಬೇಡಿಕೆಗಳನ್ನು, ಅಹವಾಲುಗಳನ್ನು ಗ್ರಾಮ ಸಭೆಯ ಮೂಲಕ ಸಲ್ಲಿಸುವಂತೆ, ಮಕ್ಕಳು ಸಹ ತಮ್ಮ ಬೇಡಿಕೆಗಳನ್ನು, ಕುಂದುಕೊರತೆಗಳನ್ನು ಮಕ್ಕಳ ಗ್ರಾಮ ಸಭೆಯ ಮೂಲಕ ಪರಿಹರಿಸಿಕೊಳ್ಳಲು
ಪರಿಹರಿಸಿಕೊಳ್ಳಲು ಕಾನೂನಿನಲ್ಲಿ ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯ ಕಂಟ್ಯಪ್ಪ, ಲೆಕ್ಕಾಧಿಕಾರಿ ಜಲಾಲೆಪ್ಪ, ಶಿಕ್ಷಕರಾದ ಸತ್ಯಪ್ಪ, ಯಮನಪ್ಪ, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತ ಮಾಯಪ್ಪ ಮಲ್ಲಾಪುರ್, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು ಮತ್ತು ಅನೇಕರು ಶಾಲೆಯ ಮಕ್ಕಳು, ವಿಕಲಚೇತನರು ಭಾಗವಹಿಸಿದ್ದರು. ವಿಶೇಷ ಚೇತನರ ಆದೇಶದ ಪ್ರತಿಯನ್ನು ಇದೇ ವೇಳೆ ವಿತರಿಸಿದರು. ಈಗಾಗಲೇ ಭಾರತ ಪೋಲಿಯೋ ಮುಕ್ತವಾಗಿದೆ. 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೆ ಪೋಲಿಯೋ ಹನಿ ಹಾಕಿಸುವ ಮೂಲಕ ಆರೋಗ್ಯವಂತ ಸದೃಢ ಸಮಾಜ ನಿರ್ಮಾಣ ಮಾಡಬೇಕು ಎಂದು ವಿಧಾನ ಪರಿಷತ್ ಶಾಸಕ ಬಸನಗೌಡ ಬಾದರ್ಲಿ ಹೇಳಿದರು. ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಪೋಲಿಯೋ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಿಗೆ ಪೋಲಿಯೋ ಹನಿಗಳನ್ನು ಹಾಕಿ ಮಾತನಾಡಿದ ಅವರು, ಇತರೆ ದೇಶಗಳಲ್ಲಿ ಪೋಲಿಯೋ ಪ್ರಕರಣ ನಮ್ಮ ದೇಶದೊಳಗೆ ಬಾರದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ನಿರಂತರ ಪೋಲಿಯೋ ಲಸಿಕೆ ಹಾಕಿಸುವ ಕಾರ್ಯಕ್ರಮವನ್ನು ಕೈಗೊಳ್ಳುತ್ತಿದೆ. ತಪ್ಪದೆ 5 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಹನಿ ಹಾಕಿಸಿ ಆರೋಗ್ಯವಂತ ಮಕ್ಕಳನ್ನು ಬೆಳೆಸುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ. ತಾಲೂಕಿನಲ್ಲಿ 5 ವರ್ಷದೊಳಗಿನ 45,571 ಮಕ್ಕಳಿದ್ದು 248 ಮೇಲ್ವಿಚಾರಕರ ತಂಡಗಳನ್ನು ರಚನೆ ಮಾಡಿದ್ದು 14 ಸಂಚಾರಿ ತಂಡಗಳನ್ನು ಮಾಡಲಾಗಿದೆ. ಇಂದು ಕೇಂದ್ರಗಳಲ್ಲಿ ಪೋಲಿಯೋ ಹಾಕಲಾಗುವುದು. ಡಿಸೆಂಬರ್ 21ರಿಂದ 24ರವರೆಗೆ ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಮನೆ ಮನೆಗೆ ಹೋಗಿ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಲಾಗುವುದು. ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ಜೊತೆ ಸಾರ್ವಜನಿಕರು ಸಹಕಾರ ನೀಡಿ ಪೋಲಿಯೋ ಮುಕ್ತ ತಾಲೂಕು ನಿರ್ಮಾಣ ಮಾಡೋಣ ಎಂದರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಮುಖ್ಯ ತಾಲೂಕು ವೈದ್ಯಾಧಿಕಾರಿ THO ಅಯ್ಯನಗೌಡ, ವೈದ್ಯರಾದ ಸುರೇಶ್ ಗೌಡ, ಹನುಮಂತ ರೆಡ್ಡಿ, ಡಾಕ್ಟರ್ ಶ್ರುತಿ, ಡಾಕ್ಟರ್ ನಾಗರಾಜ್ ಕಾಟ್ವಾ, ಡಾಕ್ಟರ್ ಮಂಜುನಾಥ್ ಅಣೇಗೌಡರ್, ಡಾಕ್ಟರ್ ಅಹಮ್ಜದ್ ಶರೀಫ್ ಜವಳಗೆರ, ನಗರ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ಸಿಬ್ಬಂದಿಗಳಾದ ಸಂಗನಗೌಡ, ಗೀತಾ ಹಿರೇಮಠ್, ರಂಗನಾಥ್ ಗುಡಿ, FA ಅಣಗಿ, ಗುರುಶಾಂತಮ್ಮ, ಸುವರ್ಣ, ಪ್ರಸಾದ್, ಈರಣ್ಣ, ತ್ರಿವೇಣಿ, ತೇಜ, ಪ್ರಸಾದ್, ರಾಮಾಂಜನೇಯ, CDPO ಲಿಂಗನಗೌಡ, BEO ಬಸಲಿಂಗಪ್ಪ ಸೇರಿದಂತೆ ಬಸವ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸಿದ್ದರು. ಇವತ್ತು ಪಲ್ಸ್ ಪೋಲಿಯೋ ಹಾಕುವಂಥದ್ದು ನಮ್ಮ ಆರೋಗ್ಯ ಇಲಾಖೆಯಿಂದ ಆಗ್ತಾ ಇದೆ. ನಮ್ಮೆಲ್ಲ ಸಿಂಧನೂರು ತಾಲೂಕಿನ ಮಹಾಜನತೆಗೆ ಇವತ್ತೇನು ತಮ್ಮ ಮಕ್ಕಳನ್ನ 5 ವರ್ಷಗಳಿರ್ತಕ್ಕಂಥ ಮಕ್ಕಳನ್ನ ಪ್ರತಿಯೊಬ್ಬರನ್ನ ಪಲ್ಸ್ ಪೋಲಿಯೋ ಹಾಕಿಸುವಂಥದ್ದು, 2 ಹನಿ ಹಾಕಿಸುವಂಥದ್ದು ಕೆಲಸ ಆಗಬೇಕಾಗಿದೆ. ಇವತ್ತು ಏನು ನಾವೆಲ್ಲರೂ ಪಣ ತೊಟ್ಟಿದ್ದೀವಿ, ಪಲ್ಸ್ ಪೋಲಿಯೋ ನಿರ್ಮಾಣ ಮುಕ್ತ ಭಾರತ ಎಲ್ಲ ಇಡೀ ದೇಶದ ಜನ, ದೇಶದ ಎಲ್ಲ ಆರೋಗ್ಯ ಇಲಾಖೆ ಪಣ ತೊಟ್ಟಿದೆ. ಇದಕ್ಕೆಲ್ಲ ತಾವೆಲ್ಲರೂ ಸಹಕಾರ ಮಾಡಬೇಕು. ಇವತ್ತು ಯಾಕೆ ಪಲ್ಸ್ ಪೋಲಿಯೋ ಹಾಕಬೇಕಂದ್ರೆ 20ನೇ ಶತಮಾನದಲ್ಲಿ ಇವತ್ತೇನು ಪಲ್ಸ್ ಪೋಲಿಯೋದ ಆ ರೋಗ ಇತ್ತು, ಇವತ್ತು ಅದು ಮುಕ್ತ ಆಗಿದೆ. ಅದಕ್ಕಾಗಿ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಇದು ಹರಡ್ತಾ ಇದೆ. ಅದಕ್ಕಾಗಿ ಇವತ್ತು ಎಲ್ಲರೂ ನಮ್ಮ ಸಿಂಧನೂರು ತಾಲೂಕಿನ ಮಹಾಜನತೆ, ಎಲ್ಲ ಅಣ್ಣ ತಮ್ಮಂದಿರು, ತಾಯಂದಿರು ತಮ್ಮ ಮಕ್ಕಳನ್ನ 5 ವರ್ಷಗಳಿರ್ತಕ್ಕಂಥ ಮಕ್ಕಳನ್ನ ಪ್ರತಿಯೊಬ್ಬರು ಹಾಕಿಸಿ ಪೋಲಿಯೋ ಮುಕ್ತದಿಂದ ಸಿಂಧನೂರು ತಾಲೂಕನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತ ಭಾಳ ಎಲ್ಲ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಆಯ್ಕೆ ಮಾಡಿದರೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತೇನು ಸುಮಾರು 4 ದಿವಸಗಳ ಕಾಲ ಇದೊಂದು ನಿರಂತರವಾಗಿ ಈ ಕಾರ್ಯಕ್ರಮ ಇದೆ. ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಂಡು ಇವತ್ತು ಸಿಂಧನೂರು ಮುಕ್ತ, ಪೋಲಿಯೋ ಮುಕ್ತ ಸಿಂಧನೂರನ್ನಾಗಿ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನಗೆ 4 ಮಾತುಗಳನ್ನು ಧನ್ಯವಾದ. ನಗರದ ಬ್ರಾಹ್ಮಣರ ಓಣಿಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾ ಯುವ ಸಮಿತಿ ಸಂಚಾಲಕರಾಗಿ ನೇಮಕರಾದ ಹನುಮೇಶ್ ಜಾಗೀರ್ದಾರ್ ಅವರಿಗೆ ಸಿಂಧನೂರು ತಾಲೂಕು ಬ್ರಾಹ್ಮಣ ಸಮಾಜ ಮತ್ತು ಗಜಾನನ ಹವ್ಯಾಸ ಯುವಕ ಮಂಡಳಿ ಸಿಂಧನೂರು ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಮುಖ್ಯ ಉಪಸ್ಥಿತಿ ವಹಿಸಿದ್ದ ವೇದಮೂರ್ತಿ ರಾಮಕೃಷ್ಣಾಚಾರ್ಯ ಗೋನ್ವಾರ್ ಮಾತನಾಡಿ, ಹನುಮೇಶ್ ಜಹಾಗೀರ್ದಾರ್ ಸಿಂಧನೂರಿನ ಬ್ರಾಹ್ಮಣ ಸಮಾಜದ ಯುವ ಮುಖಂಡರಾಗಿ ಸಮಾಜಕ್ಕೆ ಸಲ್ಲಿಸಿದ ಸೇವೆ ಮತ್ತು ಅವರ ಸಮಾಜದ ಬಗೆಗಿನ ಕಾಳಜಿಯನ್ನು ಗುರುತಿಸಿ ಬ್ರಾಹ್ಮಣ ಮಹಾಸಭಾದ ರಾಜ್ಯಾಧ್ಯಕ್ಷರಾದ S. ರಘುನಾಥರವರು ಜಿಲ್ಲಾ ಯುವ ಸಮಿತಿ ಸಂಚಾಲಕರಾಗಿ ನೇಮಕ ಮಾಡಿದ್ದು ಅಭಿನಂದನೀಯ ಎಂದರು. ಹಿರಿಯ ಪತ್ರಕರ್ತ ಮತ್ತು ವಕೀಲರಾದ ಪ್ರಹ್ಲಾದ್ ಗುಡಿಯವರು ಮಾತನಾಡಿ, ಸಹೋದರ ಸಮನಾದ ಹನುಮೇಶ್ ಜಹಾಗೀರ್ದಾರ್ ನಮ್ಮ ಸಮಾಜದ ಕ್ರಿಯಾಶೀಲ ಮುಖಂಡರಾಗಿ ಸಿಂಧನೂರಿನ ಬ್ರಾಹ್ಮಣ ಸಮಾಜದ ಪರವಾಗಿ ಸದಸ್ಯತ್ವ ಅಭಿಯಾನ ಮಾಡಿಸುವಲ್ಲಿ ಹೆಚ್ಚು ಶ್ರಮ ವಹಿಸಿದ್ದರು. ಸದಸ್ಯತ್ವ ಅಭಿಯಾನದಿಂದ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಮುಖಂಡರ ಗಮನ ಸೆಳೆದರು ಎಂದರು. ಇದೇ ರೀತಿ ಪಂಡಿತ್ ರಂಗನಾಥಾಚಾರ್ಯ ಸಾಲ್ಗುಂದ, ಮಾಜಿ ನಗರಸಭೆ ಸದಸ್ಯರಾದ ವೆಂಕಟರಾವ್ ಬಂಡಿ ವಕೀಲರು, ಗುಂಡೂರಾವ್ ಚನ್ನಳ್ಳಿ, ತಾಲೂಕು ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಗೋವಿಂದರಾವ್ ಕುಲಕರ್ಣಿ ಮಾತನಾಡಿದರು. ಶಿಕ್ಷಕ ಕೃಷ್ಣ ಮೂಲಿಕೆ ಸಮುದ್ರ ನಿರೂಪಿಸಿದರು. ನಂತರ ಜಹಾಗೀರ್ದಾರ್ ಕುಟುಂಬದಿಂದ ತಾಲೂಕು ಬ್ರಾಹ್ಮಣ ಸಮಾಜದ ಗುರುಗಳು, ಹಿರಿಯ ಮುಖಂಡರಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಗಜಾನನ ಯುವಕ ಮಂಡಳಿ ಅಧ್ಯಕ್ಷ ರಾಘವೇಂದ್ರಾಚಾರ್ಯ ಮಸ್ಕಿ, ಪರಶುರಾಮ್ ದಳದ ಅವಿನಾಶ್ ಬಂಡಿ, ರಾಘವೇಂದ್ರ ಸ್ವಾಮಿಗಳ ಮಠದ ವಿಚಾರಣಾಕರ್ತ ರಾಘವೇಂದ್ರರಾವ್ ಕುಲಕರ್ಣಿ, ವೆಂಕಟೇಶ್ ಸಿದ್ದರಾಂಪುರ, ಪ್ರಹ್ಲಾದ್ ಕುಲಕರ್ಣಿ, ಗುರುರಾಜ್ ಆಲ್ದಾಳ್, ಪ್ರಭಾಕರ್ ದೇಶಪಾಂಡೆ, ರಾಘವೇಂದ್ರ ಸಾಸ್ವಿಹಾಳ್ ಸೇರಿದಂತೆ ಜಹಾಗೀರ್ದಾರ್ ಕುಟುಂಬದವರು ಇದ್ದರು. ಕಳೆದ ಬಾರಿ ಕೂಡ ಹನುಮೇಶ್ ಜಾಗೀರ್ದಾರ್
ಸದಸ್ಯತ್ವದ ಅಭಿಯಾನದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅನುಭವ ಇದೆ. ಈಗೂ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸದಸ್ಯತ್ವ ಅಭಿಯಾನ ಮಾಡಬೇಕು ಮತ್ತು ರಾಜ್ಯ ಮಟ್ಟದಿಂದ ಬರುವಂತಹ ಎಲ್ಲ ಯೋಜನೆಗಳ ಮಾಹಿತಿಯನ್ನ, ಈಗ ಅದನ್ನ ಜವಾಬ್ದಾರಿ ಬೇರೆ ತಾಲೂಕಿಗೆ ಅಷ್ಟು ಸೀಮಿತ ಇಲ್ಲ, ಜಿಲ್ಲಾ ಮಟ್ಟದಲ್ಲಿ ಇರೋದ್ರಿಂದ ಪ್ರತಿ ತಾಲೂಕಿನಲ್ಲೂ ಕೂಡ ಅವರಿಗೆ ಆಗಲಿ ಗೈಡ್ಲೈನ್ಸ್ ಬರ್ತದೆ. ಮುಂದೆ ತಾಲೂಕಾ ಕಮಿಟಿಗಳು ಮಾಡುವಂಥದ್ದು, ಅವ್ರಿಗೂ ಜವಾಬ್ದಾರಿ ಕೊಡುವಂಥದ್ದು ಎಲ್ಲ ಬರ್ತದೆ. ಜಿಲ್ಲಾ ಸಮಿತಿಯಲ್ಲಿ ಮೊದಲು ಸದಸ್ಯತ್ವ ಅಭಿಯಾನ ಮಾಡುವಂಥ ಕೆಲಸ ಆಗಬೇಕು. ಎರಡನೇದೇನೆಂದ್ರೆ ಯೋಜನೆಗಳನ್ನ ಸಮರ್ಪಕವಾಗಿ ಜಾರಿ ತರಲಿಕ್ಕೆ ಆಯಾ ತಾಲೂಕುಗಳಿಗೆ ಮತ್ತು ಸಿನ್ನೂರು ತಾಲೂಕಿಗೆ ಆದ್ಯತೆ ನೀಡಬೇಕು ಅಂತ ಹೇಳಿ ಅವರು ಉತ್ತರೋತ್ತರವಾಗಿ ಬೆಳೀಲಿ, ರಾಜ್ಯ ಮಟ್ಟದಲ್ಲಿ ಇನ್ನೂ ಅವರಿಗೆ ಉನ್ನತ ಸ್ಥಾನಗಳು ಸಿಗಲಿ ಅಂತ ಆಶಿಸ್ತಾರೆ. ನಗರದ ತಮ್ಮ ಜನಸ್ಪಂದನ ಕಚೇರಿಯಲ್ಲಿ ವಿಧಾನ ಪರಿಷತ್ ಶಾಸಕ ಬಸನಗೌಡ ಬಾದರ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕಕ್ಕೆ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ವೀರೇಶ್ ಎನ್ ಉಪ್ಪಲ್ದಡ್ಡಿ ಹಾಗೂ ಗೆಳೆಯರ ಬಳಗ ಸಿಂಧನೂರು ವತಿಯಿಂದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳಿಗೆ ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ನಗರದ ಕಾರುಣ್ಯಾಶ್ರಮದಲ್ಲಿ ಎದ್ದಲದೊಡ್ಡಿ ಮಹಾಲಿಂಗ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಮತ್ತೊಮ್ಮೆ ಮುಖ್ಯಾಂಶಗಳು. ಅತಿಥಿ ಉಪನ್ಯಾಸಕರ ಕಾಯಂ ಮತ್ತು ಬಾಕಿ ವೇತನ ಸೇವಾ ಭದ್ರತೆಗಾಗಿ ಜನವರಿ 5ರಂದು ಮುಖ್ಯಮಂತ್ರಿ ಮನೆ ಮುಂದೆ ಧರಣಿ. ಭೂತಲದಿನ್ನಿ ಗ್ರಾಮದಲ್ಲಿ ಅಂಗವಿಕಲರ ಹಾಗೂ ಮಕ್ಕಳ ಗ್ರಾಮ ಸಭೆ. ಪೋಲಿಯೋ ಮುಕ್ತ ಭಾರತದಿಂದ ಸದೃಢ ಸಮಾಜ ನಿರ್ಮಾಣ, ಶಾಸಕ ಬಸನಗೌಡ ಬಾದರ್ಲಿ ಅಭಿಮತ. ಸಿಂಧನೂರು ತಾಲೂಕು ಬ್ರಾಹ್ಮಣ ಸಮಾಜದಿಂದ ಹನುಮೇಶ್ ಜಾಹೀರ್ದಾರ್ಗೆ ಸನ್ಮಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.